ಹಲೋ ನಮಸ್ತೆ, ದಿಸ್ ಇಸ್ ಡೇ 131 ಆಫ್ 150 ಡೇಸ್ ಚಾಲೆಂಜ್. ಸೊ ಟೈಮ್ ನೋಡ್ರಿ 6:04 ಆಗ್ಯದ. ನಾವು ಹೊಂಟೀವಿ ಇಲ್ಲಿಂದ ಆಫೀಸ್ ಕಡೆ. ಸೊ ವಾಕ್ ಮಾಡೋಕ್ಕಂತ ಆಲ್ಮೋಸ್ಟ್ ನಮ್ದು ರೆಗ್ಯುಲರ್ ಮಾರ್ನಿಂಗ್ 1 ಅವರ್ ಕಂಪ್ಲೀಟ್ ಮಾಡ್ತೀವಿ ಹೋಗಿ ವಾಪಸ್ ಬರೋದ್ರಿಗೆ. ಅಲ್ಲಿಂದ ಇವತ್ತು ಬಸವ ಜಯಂತಿ ಅದ. ಸೊ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳು. ಸೊ ಅದಾದಮೇಲೆ ಏನಂದರೆ ನಮ್ಮದು ಜಿಮ್ ಕಂಟಿನ್ಯೂಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಇವತ್ತು 130 ಡೇಸ್ ಆಯಿತು. ಇನ್ನೊಂದು 20 ಡೇಸ್ ಉಳಿದು ನೋಡ್ತು. ಬಟ್ ಬಾಡಿದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ ಮೇಜರ್ ಚೇಂಜಸ್ ಏನಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಒಂದು ಕೆಲವೊಬ್ರಿಗೆ ಗೊತ್ತಿರ್ಬೋದು, ವೀಡಿಯೋದಾಗ ನಾನು ಕೆಲವೊಂದು ಪರ್ಸ್ನಲ್ ಇಶ್ಯೂಸು, ಅದಾದಮೇಲೆ ಕೆಲವೊಂದು ಬೇರೆ ಬೇರೆ ಇಶ್ಯೂಸ್ ಅಂದೆಲ್ಲ ಇದು ಒಂದಿಷ್ಟು. ಸೊ ಅದು ನನಗೆ ಇದು ಮಾಡೋಕ್ಕೆ ಇಷ್ಟ ಇಲ್ಲ, ಶೇರ್ ಮಾಡೋಕ್ಕೆ. ಅದರಿಂದ ಕೆಲವೊಂದು ಡಯಟ್ ಆಗಲಿ, ಆಮೇಲೆ ಒಂದು ಸ್ವಲ್ಪ ಮೆಂಟಲ್ ಪ್ರೆಷರ್, ಫಿಸಿಕಲಿ ನಾನು ಏನು ಚಾಲೆಂಜ್ ಮಾಡಿದ್ದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರೋದೆಲ್ಲ ಹಾಕೇನೆ, ಲೈಕ್ ಎಕ್ಸಸೈಸ್, ಡಯಟ್ ಅದೆಲ್ಲ. ಬಟ್ ಅಂದ್ರೆ ನಮಗೆ ರಿಕವರಿಗೆ ಲೈಕ್ ಮೆಂಟಲ್ ಹೆಲ್ತ್ನ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಸೊ ನಮ್ಮ ಫಿಸಿಕಲ್ ಗ್ರೋತ್ ಆಗ್ಬೇಕಂದ್ರೆ. ಬಟ್ ನಾನು ಯಾವುದು ಏನೋ ವೈರಲ್ ಆಗಲಿ ಅದಿಲ್ಲ ಆಗಲಿ ಇದು ಮಾಡಲಿ ಅಂತೇಳಿ ಮಾಡಿಲ್ಲ. ಸೊ ನಂದು ಪ್ರೆಷರೈಸ್ಡ್ ಇರಲಿ ಅಂತೇಳಿ. ಸೊ ನಾನು ಮಾಡಿರೋದ್ರಾಗ ನನಗೆ ಖುಷಿ ಅದ. ಸೊ ಇದಾದಮೇಲೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ, ನೋಡಮ್ಮ ಏನೋ ಮಾಡ್ಬೇಕಂತ ಅದ. ಅದನ್ನು ಸೊ ಅವಾಗ ಹೇಳ್ತೀನಿ ಏನೋದೇನಿಲ್ಲ ಅಂತೇಳಿ. ಸೊ ಅಲ್ಲಿ ತನಕ ಏನಿಲ್ಲ. ಸೊ ಜಸ್ಟ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್, ವಿಲ್ ಸಿ ಯು ಆಫ್ಟರ್. ಸೊ ಟೈಮ್ 9:05 ಆಗ್ಯದ. ಇದು ನಮ್ಮದು ಒಂದು ಆ್ಯಪಲ್, ಅದಾದಮೇಲೆ ಓಟ್ ಶೇಕ್ ರೆಡಿ ಆಗ್ಲತ್ತದ. ಸೊ ಇದ್ರ ಜೊತೆ ನಮ್ಮದು 3 eggs ಬಾಯ್ಲ್ಡ್. ಸೊ ಅದನ್ನು ಬಾಯ್ಲ್ ಆಗ್ತವೆ. ಇದೆಲ್ಲ ನಾವು ಮಾಡ್ಕೊಂಡು ಅದಾದಮೇಲೆ ಲೈಕ್ ಒಂದು ಸ್ವಲ್ಪ ವಾಷಿಂಗ್ ಅದ. ಸೊ ಇದಿಷ್ಟು ವಾಶ್ ಮಾಡ್ಕೊಂಡು ಅದಾದಮೇಲೆ ಶೂಸ್, ಆಮೇಲೆ ಸಾಕ್ಸ್ ಇದಿಷ್ಟು ನಾವು ವಾಶ್ ಮಾಡಿಟ್ಟು ವಾಪಸ್ ಆಫೀಸ್ ಹೋಗ್ಬೇಕು. ನೋಡೋದು ಸಿಗಮಂತ ಹೋಗ್ಬೇಕಾದ್ರೆ. ಸೊ ಬಾಯ್, ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್. ಸೊ 1:03 ನಿಮಿಷಕ್ಕೆ ಟೈಮ್ ನಮ್ದೀಗ. ಸೊ ಇಲ್ಲಿಂದ ನಾವು ಹೊಂಟಿವಿ ಮನೆಗೆ. ಲೈಕ್ ಇಷ್ಟೊತ್ತು ಆಫೀಸ್ನಾಗ ಇದ್ದೀವಿ. ಇದು ಈಗ ಪಾರ್ಸಲ್ ತೊಗೊಂಡು ಹೊಂಟೀವಿ. ಸೊ ಮನೆಗೆ ಹೋಗಿ ಊಟ ಮಾಡಬೇಕು. ಫಸ್ಟ್ ಇದಕ್ಕೆ ಹೋಗ್ಬೇಕಂತ ರೆಡಿ ಆಗಿದ್ವಿ, ಯಾಕಂದರೆ ನಾಳೆ ಇವತ್ತಲ್ಲ. ಸೊ ನಾಳೆ ಫಿಲ್ಮಿಗೆ ಹೋಗ್ಬೇಕಂತ ರೆಡಿ ಆಗಿದ್ವಿ. ಇಟ್ಟಿದ್ವಿ ಲೈಕ್ ರೆಡಿ ಅಲ್ಲ ಅಂದರೆ ಪ್ಲ್ಯಾನ್ ಮಾಡ್ಲಾಕತ್ತಿದ್ವಿ. ಮಂಜುನೂ ಬರಲ್ಲ ಅಂತ, ಅವಿಂದು ಆಫೀಸ್ ಇರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಒಂದು. ಸೊ ನಮ್ಮ ಚಾಕ್ರಿ ಕೇಳಿದೆ, ಅವ ನೆಕ್ಸ್ಟ್ ಯಾವಾಗಾದ್ರೂ ವರ್ಕಿಂಗ್ ಡೇದಾಗ ಹೋಗ್ಬೇಕಂತಾನೆ. ಸೊ ನೋಡಮ್ಮಿನ ಏನು ಪ್ಲ್ಯಾನ್ ಕನ್ಫರ್ಮ್ ಆಗಿಲ್ಲ. ವಿಚ ಅಂತರ ರಾತ್ರಿ ಹೋಗ್ಬಂತಾನೆ. ಬಟ್ ನಮಗೆ ಸಾಯಂಕಾಲ ಜಿಮ್ ಇರ್ತದೆ. ಸೊ ಐ ಕಾಂಟ್ ಸ್ಕಿಪ್. ಸೊ ಹಂಗಾಗಿ ಇನ್ನು ಪ್ಲ್ಯಾನ್ ಏನೂ ವರ್ಕೌಟ್ ಆಗಿಲ್ಲ. ಸೊ ನೋಡಮ್ಮ ಏನೇನಾಗ್ತದೆ ಏನಿಲ್ಲ ಅಂತೇಳಿ ಆಗ್ತೀನಂತ. ಪ್ಲ್ಯಾನ್ ಏನು ಮಾಡ್ತೀವಿ ಏನಿಲ್ಲ ಅಥವಾ ಯಾವಾಗ ಹೋಗ್ತೀವಿ ಅಂತ. ಸೊ ಆಲ್ಮೋಸ್ಟ್ ಈ ವೀಕ್ ಅಂತ ಕಂಪಲ್ಸರಿ ಲೈಕ್ ಗುಲ್ಬರ್ಗ ಹೋಗೋದದ. ಯಾಕಂದರೆ 2 ಫಿಲ್ಮ್ಸ್ ಮಸ್ಟ್ ವಾಚ್. ಯಾಕಂದರೆ ರೆಟ್ರೋ ಆಮೇಲೆ ಹಿಟ್ 3. ಸೊ ಫಸ್ಟ್ ಹಿಟ್ 3, ಯಾಕಂದರೆ ಫುಲ್ ನಾನೇನು ಹಂಗೆ ಸೂರ್ಯನ ಹಂಗೆ ಆ್ಯಕ್ಟಿಂಗ್. ಸೊ ನೋಡಪ್ಪ ಏನು ಯಾವಾಗ ಹೋಗ್ತೀವಿ ಏನೆಲ್ಲ ಆಗ್ತೀನಿ ಅಂತ. ಸ್ಟೇ ಟ್ಯೂನ್ಡ್, ಬಾಯ್, ಟೇಕ್ ಕೇರ್. ಸೊ ಈಗ ಜಸ್ಟ್ ಮನೆಗೆ ಬಂದು ಫ್ರೆಶ್ ಆಗಿ ವಾಟರ್ ಎಲ್ಲ ಫಿಲ್ ಮಾಡಿಟ್ಟಿವಿ ಸಾಯಂಕಾಲ ಜಿಮ್ ಹೋಗ್ಬೇಕಂತ. ಸೊ ಇದು ನಮ್ಮದು ಊಟ ಟೈಮು. ಸೊ ಊಟ ರೈಸ್ ಮತ್ತು ಚಿಕನ್. ಅದಾದಮೇಲೆ ಇವತ್ತು ಬನ್ನ ತಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಆಲ್ರೆಡಿ ತಂದಿದ್ದೇನೆ. ಸೊ ಈಗ ಊಟ ಆದಮೇಲೆ ಸಿಗಮಂತ ಲೈಕ್ ನಾವು ಪ್ರೀ ವರ್ಕೌಟ್ ಮೇಲೆ ಕುಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ. ಸೊ ಬಾಯ್, ಟೇಕ್ ಕೇರ್. ಟೈಮ್ ನಮ್ಮದು ಈಗ 3 ಬಾಯ್ಲ್ಡ್ ಎಗ್ ನನಗೆ, ಆಮೇಲೆ 2 ನಮ್ಮ ಚಾಕ್ರಿಗೆ. ಸೊ ಇದು ನಮ್ಮದು ಬನಾನ ಈಗ ಪ್ರೆಸೆಂಟ್ 200 ಗ್ರಾಮು. ಐ ಥಿಂಕ್ ಸ್ವಲ್ಪ ಕಮ್ಮಿ ಬಿಡ್ಬೋದು ಅಂತ ಅನ್ಕೋತೀನಿ. ಸೊ ಆಲ್ರೆಡಿ ನಂದು ಈಗ ಜಿಮ್ ಬ್ಯಾಗ್ ರೆಡಿ ಆಗ್ಯದ. ಇಲ್ಲಿ ನೋಡ್ಬೋದು ಜಿಮ್ ಬ್ಯಾಗ್ ರೆಡಿ ಮಾಡೀನಿ. ಅಣ್ಣ ನಮಸ್ತೆ ಅಣ್ಣ. ಅಣ್ಣ ಯಾಕಟ್ಟೋದನಲ್ಪ ತಂಬ್ರೇಶ್ ಅಣ್ಣ ಬೈಗಿನ ಒಂದು ಹೋಗ್ಯಾನ ಅಂಬರೀಷ್ ಅಣ್ಣ. ಸೊ ಸಿಗಮಂತ ಆಮೇಲೆ ನಾನು ಜಿಮ್ ಹೋದ್ಮೇಲೆ. ಬಾಯ್, ಟೇಕ್ ಕೇರ್. ಮಹಾಪ್ರಭುಗಳೇ ನೀವೇನಿಲ್ಲಿ ರೋಡಿ ನಿಂತನ್ಲಾಗಿತ್ತಲ್ಪ. ಫುಲ್ ಬಿಸಿಲು, ಹೆವಿ ಬಿಸಿಲು ಅಂದನು. ಅಯ್ಯೋ ಬಿಸಿಲೇ ಅಂತಂದೆ. ತುಂಬ ಬಿಸಿಲಂದೆ. ಬರವಲ್ಲ ಅಲ್ಪ ಅಂಬರೀಷ್ ಅಣ್ಣ. ಸಿಗಬತ್ತೇನೆ. ಸೊ ಈಗ ಜಿಮ್ಮಿಗೆ ಹೊಂಟೀವಿ ನಾವು. ಇದು ಬಸವ ಜಯಂತಿ ಇದೆ. ಇದು ನೋಡ್ಬೋದು ಇಲ್ಲಿ
ಆ್ಯಕ್ಚುಲಿ ಒಂದು ಏನಂದರೆ ಈಗ ನಾವು ನೀರು ಬಿಟ್ಟು ಬಂದ್ವಿ. ನಮ್ಮ ಚಾಕ್ರಿ ಫೋನ್ ಮಾಡಿದ್ದ, ಅವ್ನು ಕೂಡ ಮಾತಾಡ್ಕೊಂಡು ನೆನಪೇ ಇಲ್ಲ, ಹಂಗೆ ಬಂದ್ಬಿಟ್ಟಿವಿ. ಸೊ ಈಗೇನಂದರೆ ಲೈಕ್ ಹೊರಗೆ ತೊಗೊಂಡು ಹೋಗ್ಬೇಕು ಈಗ ನಾವು ನೀರಿನ ಬಾಟಲ್ ಒಂದು. ಆಮೇಲೆ ಮತ್ತೆ ಅವ್ನು ನಜೀರ್ ಅಥವಾ ಯಾರಾದರೂ ಬಂದ್ರಂದ್ರೆ ಅವರಿಗೆ ತುಂಬ ಅಂತೇಳಿ, ಯಾಕಂದರೆ ಈಗ ನಮ್ಮ ಜೊತೆ ಬಂದಿಲ್ಲ, ಅವೇನೋ ಕೆಲಸ ಅದಂತ ಆಮೇಲೆ ಬರ್ತೀನಿ ಅಂತ. ಸೊ ಹಂಗಾಗಿ ಒಬ್ಬನೇ ಹೊಂಟೀನಿ ಜಿಮ್ಮಿಗೆ. ಸೊ ಸಿಗಮಂತ ಆಮೇಲೆ ಜಿಮ್ಮಲ್ಲಿ ಹೋಗಿ. ಸೊ ಬಾಯ್, ಟೇಕ್ ಕೇರ್. ಸೊ ಪ್ರೀ ವರ್ಕೌಟ್ ಮೇಲೆ ತೊಗೊಂಡು ನಾವೆಲ್ಲ ವಾಪಸ್ ವಾಟರ್ ಒಂದು ಮಿಸ್ಸಾಗಿ ಬಂದಿದ್ವಿ. ಸೊ ಅದನ್ನು ಹೊರಗಡೆ ತೊಗೊಂಡು ಇವತ್ತು ನಮ್ದಿರುತ್ತೆ ಜಿಮ್ಮಲ್ಲಿ ಏನಂದರೆ ಲೆಗ್ ಮತ್ತು ಶೋಲ್ಡರ್ ವರ್ಕೌಟ್ ಎಕ್ಸಸೈಸಸ್. ಸೊ ಲೆಗ್ಗಲ್ಲಿ ಏನಂತಂದರೆ 6 ವೇರಿಯಂಟ್ ರೆಗ್ಯುಲರ್ ಮಾಡೋದು, ಅದಾದಮೇಲೆ ಒಂದು 3 ವೇರಿಯಂಟ್ ಆಫ್ ಶೋಲ್ಡರ್ ಎಕ್ಸಸೈಸಸ್. ಸೊ ಅದರಲ್ಲಿ ಒಂದು ಮತ್ತು ಪುಲ್ ಓವರ್ ನಾವು ಹೇಳಿದ್ವಲ್ಲ, ಸೊ ಅದು ಪುಲ್ ಓವರ್ ಒಂದು ಎಕ್ಸಸೈಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿರೋದು, ಆಮೇಲೆ ಕಾಬ್ಸ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿರೋದು. ಈ 2 ಎಕ್ಸಸೈಸ್ಗಳು ನಾವು ಎಕ್ಸ್ಟ್ರಾ ಇದರಲ್ಲಿ ಮಾಡಿರೋದು. ಆಮೇಲೆ ಇದ್ರ ಜೊತೆ ನಾವು ರೆಗ್ಯುಲರ್ ಒಂದು ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೀವಲ್ಲ, ಅದು ಯಾವುದು ಅಂತಂದರೆ ಸೀಟೆಡ್ ಡಂಬಲ್ ಎಕ್ಸ್ಟೆನ್ಷನ್. ಸೊ ಈಗ ಜಸ್ಟ್ ನಾವು ಮಾಡಿರೋದು ಬಲ್ಜೇರಿಯನ್ ಸ್ಪಿಟ್ ಸ್ಕ್ವಾಟ್ಸ್ ಅಂತೇಳಿ. ಸೊ ಅದನ್ನು ನಮಗೆ ಫ್ರಂಟ್ ಕ್ವಾಡ್ಸ್ ಸಲಕ್ಕೆ ಯೂಸ್ ಆಗ್ತದೆ. ಸೊ ಲೈಕ್ ಫ್ರಂಟ್ ಸ್ಕ್ವಾಟ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಎರಡರ ಮೇಲೆ ಬೀಳುತ್ತದೆ. ಅದಾದಮೇಲೆ ನಾವು ಮಾಡ್ತೀವಿ ಇದು ನಮ್ಮದು ಲೆಗ್ ಪ್ರೆಸ್ ಅಂತೇಳಿ. ಸೊ ಲೆಗ್ ಪ್ರೆಸ್ಸಲ್ಲಿ ನೋಡ್ಬೋದು ಹೆವಿ ಅಂದರೆ ಹೆವಿ ವೇಟ್ ಹೊಡ್ಲಾಕತ್ತೀವಿ. ಲೈಕ್ ಫಸ್ಟ್ ಸೆಟ್ಟೇ ನಾವು ಸ್ಟಾರ್ಟ್ ಮಾಡಿದ್ವಿ 170, ಐ ಥಿಂಕ್ 170 180 ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ನಾವು ಶಿಫ್ಟ್ ಆದ್ವಿ 230, ಅದಾದಮೇಲೆ 260 ಇವತ್ತು ಹೊಡೆದಿರೋದು. ಅದೇ ಹೆಂಗಂದರೆ ಫುಲ್ ಲೈಕ್ ಟಿಲ್ ಫೇಲ್ಯೂರ್, ಅದು ಕೆಳಗಡೆ ಪೂರ್ತಿ ಅಂದರೆ ನೆಲ ಕತ್ತೋತಾರೆ ವೇಟ್ಸ್ ಆ ಥರ, ಅಂದರೆ ಹೆವಿ ಕಾನ್ಸಂಟ್ರೇಷನ್ ಆಗುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಹೋಗಿರ್ತೀವಿ ರಿವರ್ಸ್ ಲೇಯಿಂಗ್ ಡೌನು. ಸೊ ರಿವರ್ಸ್ ಲೇಯಿಂಗ್ ಡೌನ್ ಏನಂತಂದರೆ ಇದು ನಮ್ಗೆ ಹ್ಯಾಮ್ಸ್ಟ್ರಿಂಗ್ ಸಲಕ್ಕೆ ಯೂಸ್ ಆಗ್ತದೆ. ಸೊ ಆಲ್ರೆಡಿ ನಾವು ಬಲ್ಜೇರಿಯನ್ ಸ್ಪಿಟ್ ಸ್ಕ್ವಾಟ್ಸ್ ಮಾಡೋಕ್ಕೋಸ್ಕರ ನಾವು ಬಾರ್ಬೆಲಲ್ಲಿ ಇದನ್ನು ಇಟ್ಕೊಂಡಿಲ್ಲ ಎಕ್ಸಸೈಸ್, ಯಾಕಂದರೆ ಹೆವಿ ಕನ್ಸ್ಯೂಮ್ ಮಾಡೋದು ಆ ಎಕ್ಸಸೈಸ್ನ. ಸೊ ಹಂಗಾಗಿ ಇದು ಇಟ್ಕೊಂಡಿವಿ. ನೆಕ್ಸ್ಟ್ ನಾನು ಮಂಡ್ಯದಿಂದ ಚೇಂಜ್ ಮಾಡ್ಲಿಕ್ಕೆ ಎಕ್ಸಸೈಸ್. ಸೊ ಅದರಲ್ಲಿ ನೋಡೋಣ ಯಾವುದೇ ಎಕ್ಸಸೈಸ್ ಏನೇನು ಮಾಡ್ತೀವಿ ಅಂತೇಳಿ. ಸೊ ಅದು ಅವಾಗೆ ಸೆಟ್ ಆದಮೇಲೆ ಹಾಕಿರ್ತೀನಿ ಅಂತ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ ರೆಗ್ಯುಲರಾಗಿ. ಸೊ ಈಗ ಇದಿಷ್ಟೆಲ್ಲ ಮುಗಿಸ್ಕೊಂಡು ನಾವೇನು ಮಾಡ್ತೀವಿ ಅಂತಂತಂದರೆ ಪುಲ್ ಓವರ್. ಸೊ ಇದು ಪುಲ್ ಓವರ್ ಎಕ್ಸಸೈಸ್ ಏನಂತಂತಂದರೆ ನಮ್ಮದು ಲೋವರ್ ಬ್ಯಾಕ್, ಲೈಕ್ ಬ್ಯಾಕಲ್ಲಿ ಲೋವರ್ದು ಶೋಲ್ಡರ್ ಇರುತ್ತಲ್ಲ, ಸೊ ಅಲ್ಲಿ ಬರುತ್ತೆ. ಸೊ ಬ್ಯಾಕಲ್ಲಿ ಹೆಂಗೆ ಲೋವರ್ ಬ್ಯಾಕ್ ಬರುತ್ತೆ ಆ ಥರ ಶೋಲ್ಡ್ರಲ್ಲಿ, ಅಂದರೆ ಇಂದು ಬ್ಯಾಕ್ ಸೈಡ್ ಇರುತ್ತಲ್ಲ ಅದರಲ್ಲಿ. ಸೊ ಇದ್ರದ್ದು ಏನಂತಂದರೆ ಓವರ್ ದ ಹೆಡ್ ಪ್ರೆಸ್ ಡಂಬಲ್, ಇದನ್ನು ಲೈಕ್ ನಾವು ಇಟ್ ಮಾಡಿದ್ವಿ 35 ಮ್ಯಾಕ್ಸಿಮಮ್ ಇವತ್ತು. ಸೊ ಈಚ್ ಎಕ್ಸಸೈಸು ಎಲ್ಲ ಲೈಕ್ ಲೆಗ್ಗು, ಶೋಲ್ಡರು, ಆಮೇಲೆ ಕಾಬ್ಸು ಎಲ್ಲ ಎಕ್ಸಸೈಸು 3 ಸೆಟ್ಸ್ ಈಚ್ ಟಿಲ್ ಫೇಲ್ಯೂರ್, ನೋ ವಾರ್ಮಪ್ ಸೆಟ್ಸ್ ಅದೆಲ್ಲ. ಸೊ ಇದ್ರ ಜೊತೆನೇ ನಾವು ಈಗೇನು ಮಾಡೋಕ್ಕತ್ತಲ್ಲ ಇದು ಓವರ್ ಹೆಡ್ ಪ್ರೆಸ್ಸು. ಸೊ ಇದ್ರ ಜೊತೆ ನಾವೇನು ಮಾಡ್ತೀವಿ ಅಂತಂತಂದರೆ ಬೆಂಡ್ ಓವರ್ ಸೀಟೆಡ್ ಡಂಬಲ್ ಎಕ್ಸ್ಟೆನ್ಷನ್ ಮಾಡ್ತೀವಿ. ಸೊ ಇದು ನಮ್ಮದು ಎಕ್ಸ್ಟ್ರಾ ಎಕ್ಸಸೈಸ್ ಅಂತ ಅಂದ್ಕೊಳ್ರಿ, ಯಾಕಂದರೆ ಇದು ನಮ್ಮದು ಇದರಲ್ಲಿಲ್ಲ. ಸೊ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿರೋದು ಎಕ್ಸಸೈಸ್ ಇದನ್ನು. ಸೊ ಇರಲಿ ಅಂಥೇಳಿ. ಸೊ ಇದಾದಮೇಲೆ ನಾವೇನು ಮಾಡ್ತೀವಿ ಅಂತಂತಂದರೆ ವಾಪಸ್ಸು ನಮ್ಮದು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಲ್ಲ, ಲೆಗ್ ಎಕ್ಸ್ಟೆನ್ಷನ್. ಸೊ ಆ ಲೆಗ್ ಎಕ್ಸ್ಟೆನ್ಷನ್ ಶಿಫ್ಟ್ ಆಗ್ತೀವಿ. ಸೊ ಒಂದು ಸ್ವಲ್ಪ ಮಸಲ್ನ ರಿಕವರ್ ಆಗಿರುತ್ತೆ ಲೆಗ್. ಸೊ ಇದ್ರ ಜೊತೆ ನಾವು ಮಾಡಿರ್ತೀವಿ. ಆಮೇಲೆ ನೆಕ್ಸ್ಟ್ ಬ್ಯಾಕ್ ಎಕ್ಸಸೈಸ್ ಏನಂತಂತಂದರೆ ಪೆಗ್ ಡೆಕ್ ಅಂತೇಳಿ. ಸೊ ಪೆಗ್ ಡೆಕ್ ಅಂತಂತಂದರೆ ರಿವರ್ಸ್ ಪೆಗ್ ಡೆಕ್. ಸೊ ಅದು ನಮ್ಮದು ಒಂದು ಎಕ್ಸ್ಟ್ರಾ ಎಕ್ಸಸೈಸ್ ಮಾಡ್ಕೊಂಡಿರೋದು. ಸೊ ಅದು ಶೋಲ್ಡ್ರಿಗೋಸ್ಕರನೇ, ಲೈಕ್ ಎಕ್ಸ್ಟ್ರಾ ಅಲ್ಲ, ಲೈಕ್ ಅದು ನಮ್ಮದು ರೆಗ್ಯುಲರ್ ಪ್ಲ್ಯಾನಲ್ಲಿರೋದು. ಸೊ ಇದು ಮುಗಿಸ್ಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಸಿಂಗಲ್ ಲೆಗ್ ಎಕ್ಸ್ಟೆನ್ಷನ್ ಬೆಂಡ್ ಓವರ್, ಅದು 8 ರೋಸ್ ಅಲ್ಲಕ ವಿತ್ ಸ್ಮಿತ್ ಮಷೀನಲ್ಲಿ ಆ್ಯಂಕಲ್ ಕಾಪ್ಸ್ ಯೂಸ್ ಮಾಡ್ಕೊಂಡು. ಸೊ ಇದು ಟ್ರೈ ಮಾಡಿರಿ ಇನ್ ಕೇಸ್ ಇದು ಮಾಡಿಲ್ಲ ಅಂದರೆ, ಲೈಕ್ ಹೆವಿ ಅಂದರೆ ಹೆವಿ ಫ್ರೀ ಆಗುತ್ತೆ ನಮ್ಮದು ಅಡಕ್ಟರ್ ಮತ್ತು ಅಬ್ಡಕ್ಟರ್ಸ್. ಸೊ ಆ್ಯಕ್ಚುಲಿ ನಮ್ಗೆ ಲೆಗ್ ಅಷ್ಟೇ ಟ್ರೈನ್ ಮಾಡೋದಲ್ಲ, ಅಡಕ್ಟರ್ ಅಬ್ಡಕ್ಟರ್ನು ಅಷ್ಟೇ ಇಂಪಾರ್ಟೆಂಟು. ಸೊ ಹಂಗಾಗಿ ಅದನ್ನು ಕೂಡ ಟ್ರೈ ಮಾಡಿರಿ. ಸೊ ಇದು ಮುಗಿಸ್ಕೊಂಡು ನಾವು ಹೋಗ್ತೀವಿ ಕೇಬಲಲ್ಲಿ ನಮ್ಮದು ಎಕ್ಸ್ಟೆನ್ಷನ್, ಸೊ ಶೋಲ್ಡರ್ ಎಕ್ಸ್ಟೆನ್ಷನ್. ಇದು ಮುಗಿಸ್ಕೊಂಡು ನಾವು ಶಿಫ್ಟ್ ಆಗ್ತೀವಿ ಏನಂತಂತಂದರೆ ನಮ್ಮದು ಲಾಸ್ಟ್ ಎಕ್ಸಸೈಸ್ ಅನ್ಕೋತೀನಿ. ಐ ಥಿಂಕ್ ನಮ್ಮದು ಏನಂದರೆ ಇದಕ್ಕೆ ಹೋಗ್ತೀವಿ ಕಾಬ್ಸ್ ಎಕ್ಸಸೈಸಸ್. ಸೊ ಕಾಬ್ಸಲ್ಲಿ ಏನಂತಂತಂದರೆ ಕಾಬ್ಸ್ನು ಲೈಕ್ ಹೆವಿ ವೇಟ್ ಹೊಡೆದ್ವಿ, ಬಟ್ ಅದು ಐ ಥಿಂಕ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಅನ್ಕೋತೀನಿ ಅದು. ಸೊ ನಂದು ಮೊಬೈಲ್ ಚಾರ್ಜ್ ಕಾಲಸಾಗಿತ್ತು, ಚಾರ್ಜ್ಗೆ ಹಾಕಿದ್ದೆ. ಸೊ ಇದು ನಾನು ಹೇಳಿದ್ನಲ್ಲ ಪೆಗ್ ಡೆಕ್ ಅಂತೇಳಿ. ಸೊ ಇದು ಪೆಗ್ ಡೆಕ್ ನಮ್ಮದು ಎಕ್ಸಸೈಸಸ್. ಇದನ್ನ ಹೆಂಗಂದರೆ 70 kgs, ಲೈಕ್ ಮ್ಯಾಕ್ಸಿಮಮ್ 75 kgs ಹೊಡೆದ್ವಿ ಇವತ್ತು ನಾವು. ಸೊ 10 reps 9 reps ಬಂತು ಅನ್ಕೋತೀನಿ ಅದು. ಸೊ ಉಳಿದಿರೋದು ಲೈಕ್ ಅದು ಫೇಲ್ಯೂರ್ 15, ಆಮೇಲೆ ಇನ್ನೊಂದು ಫಸ್ಟ್ನೇ ಸೆಟ್ಸ್ 18 19 ನೋಡಿದ್ದೀವಿ. ಸೊ ಇದು ಮುಗಿಸ್ಕೊಂಡು ನಾವು ಲಾಸ್ಟ್ ಎಕ್ಸಸೈಸ್ ಏನಂತಂತಂದರೆ ನಮ್ಮದು ವೇಟೆಡ್ ಸುಮೋ. ಸೊ ವೇಟೆಡ್ ಸುಮೋ ಇದನ್ನು ಕೂಡ ನಮಗೆ ಇದು ಲೈಕ್ ಅಬ್ಡಕ್ಟರ್ಸ್ ಯೂಸ್ ಆಗ್ತದೆ. ಸೊ ಸಿಗಮ್. ಸೊ 8 ಗಂಟೆ 10 ನಿಮಿಷಕ್ಕೆ ಸ್ಟಾರ್ಟ್ ಮಾಡಿದ್ವಿ, 8:59. ಸೊ ಆಲ್ಮೋಸ್ಟ್ 50 ಮಿನಿಟ್ಸ್ ವಾಕ್ ಮಾಡಿದ್ವಿ. ಜಸ್ಟ್ ಕರೆಂಟ್ ಹೋಗಿದೆ.
ಸೊ ವಾಪಸ್ ಇಲ್ಲಿಂದ ಹೊಂಟಿವಿ. ನೋಡ್ಬೋದು ಜಸ್ಟ್ ಫ್ಯಾನ್ ಲೈನಿಗೆ ಆಫರ್ ಅಥವಾ ಇದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇಲ್ಲಿಂದ ನೆಕ್ಸ್ಟ್ ಮನೆಗೆ ಹೋಗಿ 1 hour ವರ್ಕ್ ಮಾಡೋದ. ಸೊ ಸಿಗಮಂತ ಸ್ಟೇಜ್. ಸೊ ನಮ್ಮದು 9:11 ಟೈಮ್ ಈಗ. ಸೊ ಒಂಟಿ ವಾಪಸ್ ಮನೆ ಕಡೆಗೆ. ಈಗ ಜಸ್ಟ್ ಚೌಕ್ ದಾಟೀವಿ. ಏನಂದರೆ ಈಗ ಕರೆಂಟ್ ತೆಗೆದಾರ ಎದಕ್ಕೆ ತೆಗೆದ್ರೆ ಗೊತ್ತಿಲ್ಲ. ಸೊ ಈಗ ನಾವು ಹೋಗಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮತ್ತು ಅಲ್ಲಿಂದ 1 hour ವಾಕ್ ಅದ. ಸೊ ಅದೆಷ್ಟು ಮಾಡ್ಕೋಬೇಕು. ಸೊ ನಾಳೆ ಒಂದಿನ ರೆಸ್ಟ್ ಇರುತ್ತೆ. ಸೊ ಲೇಬರ್ ಡೇ ಅದಲ್ಲ, ಹಂಗಾಗಿ ಗೌರ್ಮೆಂಟ್ ಹಾಲಿಡೇ. ಸೊ ನಾವು ಬೆಳಗ್ಗೆ ಟ್ರೈನಿಂಗ್ ಕೊಟ್ಟು ಬಂದು ಒಂದು ಸ್ವಲ್ಪ ಹೊತ್ತು ಲೈಕ್ ನೋಡೋಣ ಆದರೆ ರೆಸ್ಟ್ ಮಾಡ್ಬೇಕು. ಇವತ್ತು ಇನ್ ಕೇಸ್ ಲೇಟ್ ಆದರೆ ರೆಸ್ಟ್ ಮಾಡ್ತೀನಿ ಮಲ್ಕೊಳಕ್ಕೆ. ಇನ್ ಕೇಸ್ ಲೇಟ್ ಆಗಲಿಲ್ಲ ಅಂದರೆ ಸೊ ಆ್ಯಸ್ ಯೂಶುವಲ್ ನಾನು ಆಫೀಸ್ ಹೋಗಲೇಬೇಕು. ಸೊ ಆದಷ್ಟು ಏನಂದರೆ ರೆಸ್ಟ್ ಮಾಡಬೇಕಂತ ಅದ. ನೋಡೋಣ ಏನೇನು ಮಾಡ್ತೀವಿ ಅಂತ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ವಿಲ್ ಸಿ ಯು ವಾಕ್ ಅಂದರೆ ಲೈಕ್ ಮನೆಗೆ ಊಟ ಆದಮೇಲೆ ಅಥವಾ ಊಟ ಮಾಡಬೇಕಾದ್ರೆ. ಸೊ ಸಿಗಮಂತ ಟೇಕ್. ಸೊ ಈಗ ನಮ್ದಿದು ಊಟ ಟೈಮು ಏನಂದರೆ ಲೈಕ್ 9:20 ಆಗ್ಯದ. ಸೊ ರೈಸ್ ಮತ್ತು ಚಿಕನ್ ಇರುತ್ತೆ. ಅಲ್ಲ ಏನಾದರೂ ಇದ್ರಲ್ಲಿ ಲೈಕ್ ಸ್ವೈಪ್ ಕ್ರೈಮ್ ಅಂತೇಳಿ ಒಂದು ಸೀರೀಸ್ ಅದ ಅಮೆಝಾನಲ್ಲಿ. ಸೊ ನೆಕ್ಸ್ಟ್ ಪ್ಲೇಯರ್ ಒರಿಜಿನೇಟೆಡ್ ಅದು ನೋಡ್ಕೊತ ಇದು ಮಾಡ್ಲತ್ತೀವಿ. ಬಟ್ ಲೈಕ್ ಕಾಲೇಜ್ ಲೈಫ್ ಅದ. ಬಟ್ ಇನ್ ಕೇಸ್ ಯಾರಾದರೂ ನೋಡ್ತಿದ್ರೆ ವಾಚ್ ಮಾಡ್ಬೋದು. ಜಸ್ಟ್ ಲೈಕ್ ಗುಡ್ ಟೈಮ್ ಸ್ಪೆಂಡಿಂಗ್ ಅಂತ ಲೈಕ್ ಕಾಲೇಜ್ ಲೈಫ್ ಅದ. ಸೊ ಸಿಗಮಂತ ಊಟ ಆದ್ಮೇಲೆ ವಾಕ್ ಹೋಗ್ಬೇಕಾದ್ರೆ. ಸೊ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಇದು 10:24 ನಮ್ಮದು ವಾಕ್ ಮುಗಿಚಸ್ಟ್. ನಾವು ಬೈ ವಾಕ್ ಲೈಕ್ ಯಾವಾಗಂದರೆ 9:35 ಸಮಥಿಂಗ್ ಅನ್ಕೋತೀನಿ. ಸೊ ಆಲ್ಮೋಸ್ಟ್ 1 hour ಇದಾದಮೇಲೆ ನಾವು ಹೋಗ್ಬೇಕಿಗೆ ಇಲ್ಲಿಂದ ಏನಂದರೆ ನಮ್ಮದು ಇದು ಇಡ್ಬೇಕಂತ ಲೈಕ್ ಕಲ್ಸಕ್ರೆ, ಆಮೇಲೆ ನಮ್ಮದು ಸಬ್ಜಾ ಸೀಡ್ಸ್ ನೆನೆ. ಸೊ ಫಸ್ಟಿಗೆ ಫ್ರೆಶ್ ಆಗಿ ಸಬ್ಜಾ ಸೀಡ್ಸ್ ಅದೆಲ್ಲ ನೆನೆ ಸಿಗಮಂತ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್. ಸೊ 10:35 ಟೈಮು. ನಾವು ಜಸ್ಟ್ ಫ್ರೆಶ್ ಆಗಿ ಕೆಮಿಕಲ್ ಸಕ್ಕರೆ ಮತ್ತು ಸಬ್ಜಾ, ಸೊ ಇದಿಷ್ಟು ನಾವು ಜಸ್ಟ್ ನೆನೆಯಿಟ್ಟು ಬೆಳಗ್ಗೆ ಕನ್ಸ್ಯೂಮ್ ಮಾಡಬೇಕಿದ್ದು ಆಫ್ಟರ್ ಬ್ರಷ್. ಸೊ ಇದಾದಮೇಲೆ ಹೋಗ್ತೀವಿ ನಾವು ಮಲ್ಕೊಳಕ್ಕೆ. ಸೊ ಇದು ಹಚ್ಚಿದ್ದೆ ಲೈಕ್ ಸ್ಟಾರ್ ಮ್ಯಾಚ್ ನೋಡಕತ್ತಿದ್ವಿ. ಸೊ ಇದಾದಮೇಲೆ ಹೋಗ್ತೀವಿ ನಾವು ಮಲ್ಕೊಳಕ್ಕೆ. ಮತ್ತೆ ಸಿಗಮಂತ ನಾಳೆ ವಿತ್ ಸೇಮ್ ರೂಟೀನ್. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಟೇಕ್ ಕೇರ್, ಗುಡ್ ನೈಟ್, ಕೀಪ್ ಸಪೋರ್ಟಿಂಗ್.